ಎಸ್ ಸರ್, ಈಗ ಒಬ್ರು ಕಾರ್ತಿಕ್ ಅಂತ ಹೇಳಿ ಅವರು ಕೂಡ ನಮ್ಮ ಕ್ರಿಕೆಟರ್ KPL ಆಡಿದ್ದಾರೆ. ಈಗ ಆಡ್ತಾನೂ ಇದ್ದಾರೆ ಕೂಡ. ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಚಲುವರಾಜು ಸರ್ ಇದ್ದಾರೆ, ಕ್ರಿಕೆಟರ್. ಚಲುವರಾಜು ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಚಲುವರಾಜು ಸರ್ ಏನ್ ಹೇಳ್ತೀರಿ? ಈಗ ಬಿಗ್ ಮ್ಯಾಚ್ ಇವತ್ತು, ನೆಕ್ಸ್ಟ್ ಫೈನಲ್ ಹೋಗೋದು ಹೆಂಗಿರುತ್ತೆ, ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಇವಾಗ ನೋಡಿ, ಲೀಗ್ ಫಾರ್ಮ್ಯಾಟ್ ಎಲ್ಲ ಮುಗೀತು ಇವಾಗ. ಎಲ್ಲ ಕನ್ಸಿಸ್ಟೆಂಟ್ ಆಗಿ ಎರಡು ಟೀಮು ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಮುಂಬೈ ಒಂಚೂರು ಸ್ಲೋ ಸ್ಟಾರ್ಟ್ ಮಾಡಿದ್ರು, ಬಟ್ ದೇ ಪಿಕ್ಡ್ ಅಪ್. ಸೊ ಇವಾಗ ಈ ಮೂಮೆಂಟ್ಸ್, ಈ ತರ ಟೂರ್ನಮೆಂಟ್ ಅಲ್ಲಿ, ಈ ತರ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಇಟ್ಸ್ ಆಲ್ ಅಂಡರ್ ಪ್ರೆಷರ್. ಯಾರು ನರ್ವ್ಸ್ ಇಟ್ಕೊಂಡು ಯಾರು ಕಾಮ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಇವತ್ತೇನ್ ಟೀಮ್ ಮೀಟಿಂಗ್ ಅಲ್ಲಿ ಏನ್ ಪ್ಲಾನ್ಸ್ ಎಲ್ಲ ಮಾಡಿರ್ತಾರೆ ಫಾರ್ ಪರ್ಟಿಕ್ಯುಲರ್ ಬ್ಯಾಟ್ಸ್ಮನ್ಸ್, ಬೌಲರ್ಸ್ ಆಗ್ಲಿ, ಯಾರು ಕಾಮ್ ಆಗಿ ಅಂಡರ್ ಪ್ರೆಷರ್ ಈ ಟೈಮ್ ಅಲ್ಲಿ ಯಾರು ಎಕ್ಸಿಕ್ಯೂಟ್ ಮಾಡಿರ್ತಾರೆ ಸ್ಕಿಲ್ಸ್, ಐ ಥಿಂಕ್ ದೇ ಕ್ಯಾನ್ ಗೋ ಥ್ರೂ. ಓಕೆ, ಕಾರ್ತಿಕ್ ಏನ್ ಹೇಳ್ತೀರಿ? ಅಂದ್ರೆ ಇವತ್ತು ಒಂದ್ ಕಡೆ ಅನುಭವ ಇದೆ, ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಅನುಭವ ಇದೆ, ಮತ್ತೊಂದ್ ಕಡೆ ಪಂಜಾಬ್ ಟೀಮ್ ಅನಾನುಭವಿ ಆಟಗಾರರ ಜೊತೆಗೆ ಇಲ್ಲಿವರೆಗೂ ಬಂದಿದೆ, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ಆ ಟೀಮ್ಗೆ. ಸೊ ಏನಾಗಬಹುದು? ಹಲೋ ಕಾರ್ತಿಕ್, ಕೇಳಿಸ್ತಿದ್ಯಾ? ಹಾ ಸರ್, ಕೇಳಿಸ್ತಿದೆ ಸರ್. ಒಂದ್ ಕಡೆ ಅನುಭವ, ಏನು ಮುಂಬೈ ಟೀಮ್ ನೋಡಿದ್ರೆ ಒಬ್ಬರಾದ ನಂತರ ಒಬ್ರು ದೈತ್ಯ ಬ್ಯಾಟ್ಸ್ಮನ್ ಗಳಿದ್ದಾರೆ, ಬೌಲರ್ ಗಳಿದ್ದಾರೆ. ಇದ್ರ ಜೊತೆಗೆ ಅಪೋಸಿಟ್ ಆಡ್ತಾ ಇರೋದು ಅನಾನುಭವಿ ತಂಡ. ಶ್ರೇಯಸ್ ಅಯ್ಯರ್ ಅವ್ರನ್ನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಏನು ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇದ್ದಾರೆ. ಏನಾಗ್ಬಹುದು ಇವತ್ತು? ಸರ್, ಅನ್ಕ್ಯಾಪ್ ಪ್ಲೇಯರ್ಸ್ ಆಗಿದ್ರು. ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಎಲ್ಲ ಆಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಪ್ರಿಯಾಂಶ್ ಆರ್ಯ ಮತ್ತೆ ಪಿ ಸಿಂಗ್ ಅವರು. ಆಮೇಲೆ ಕೆಳಗಡೆ ಹಂಗೆ 2 ಡೌನ್ ಮೇಲೆ ಬಂದ್ರೆ ನಿಹಾಲ್ ಇದ್ದಾರೆ, ಅವರು ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಹೌದು, ಅನ್ಕ್ಯಾಪ್ ಪ್ಲೇಯರ್ಸ್ ಅಂತ ಮುಂಬೈ ಅವ್ರೇನು ಲೇಜಿ ಮಾಡಕ್ಕಾಗಲ್ಲ ಸರ್. ತುಂಬಾ ಕಷ್ಟ ಇದೆ ಪಂಜಾಬ್ ಟೀಮ್ ನ ಸೋಲ್ಸೋದು. ನೋಡಿ, ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಅಂದ್ರೂ ಕೂಡ ನಾವು ಅವರನ್ನ ಕೇರ್ಲೆಸ್ ಮಾಡಂಗೇ ಇಲ್ಲ, ಮಾಡಂಗಿಲ್ಲ ಸರ್. ಬುಮ್ರಾ ಒಬ್ರು ಬೌಲರ್ ಅವ್ರಿಗೆ ಸ್ವಲ್ಪ ನೋಡ್ಕೊಂಡ್ರೆ ಎಲ್ಲ ಚೆನ್ನಾಗಿ ಆಡ್ತಾರೆ ಸರ್. ಸ್ವಲ್ಪ ನೋಡ್ಕೊಂಡು ಆಡ್ಬೇಕು ಸರ್. ಚಲುವರಾಜು ಸರ್, ಒಂದ್ ಕಡೆ ಮುಂಬೈ ಟೀಮ್ ನೋಡ್ತಾ ಇದ್ರೆ ನಾವು 5 ಬಾರಿ ಚಾಂಪಿಯನ್ಸ್, ಮತ್ತೊಂದ್ ಕಡೆ ಪಂಜಾಬ್ ಇದುವರೆಗೂ ಕಪ್ ಗೆದ್ದೇ ಇಲ್ಲ. ಸೊ ಪಂಜಾಬ್ ಇವತ್ತು ಒಂದು ಗೆಲ್ಲಲೇಬೇಕಪ್ಪ, ಅದು ಏನಾಗುತ್ತೋ ಆಗ್ಲಿ ಅನ್ನೋ ಹಠದಿಂದ ಆಡ್ತಾರೆ. ಸೊ ಮುಂಬೈಗೆ ಅಷ್ಟು ಈಸಿನಾ ಅಂತ ಮ್ಯಾಚ್? ಸರ್, ಕ್ರಿಕೆಟ್ ಅಲ್ಲಿ ಯಾವ್ದು ಮ್ಯಾಚ್ ಈಸಿ ಇಲ್ಲ, ಯಾವ ಮ್ಯಾಚ್ ಟಫ್ ಇಲ್ಲ. ಅಂಡ್ ಆಲ್ ದ ಆಪೋನೆಂಟ್ಸ್ ಇವಾಗ ಅನ್ಕ್ಯಾಪ್ ಪ್ಲೇಯರ್ಸ್ ಅಂತ ಮಾತಾಡ್ತಿದ್ದೀರಾ ನೀವು. ನೀವಾಗ ನೋಡಿದ್ರೆ ಅನ್ಕ್ಯಾಪ್ ಪ್ಲೇಯರ್ಸ್ ಹೊಡೆದಿರೋದು ಈ ಸೀಸನ್ ಅಲ್ಲೆಲ್ಲ ಜಾಸ್ತಿ ನೀವು ನೋಡಿದ್ರೆ. ಸೊ ಕ್ರಿಕೆಟ್ ಅಲ್ಲಿ ಇಟ್ಸ್ ಆ ಮೂಮೆಂಟ್, ಆ ಬಾಲ್ ನ ಚೆನ್ನಾಗಿ ಆಡ್ಬೇಕು. ಇಟ್ಸ್ ಆಸ್ ಸಿಂಪಲ್. ನೀವು 5 ಸರಿ ಆದ್ರೂ ಗೆದ್ದಿರ್ಬೋದು, ಇನ್ನ ಜಾಸ್ತಿ ಸರಿ ಆದ್ರೂ ಗೆದ್ದಿರ್ಬೋದು, ನೀವು ಗೆದ್ದಿಲ್ದೇ ಇರ್ಬೋದು IPL ಇಲ್ಲಿ ತನಕ. ಅದೆಲ್ಲ ಮ್ಯಾಟರ್ ಆಗಲ್ಲ ಸರ್. ಕ್ರಿಕೆಟ್ ಅಲ್ಲಿ ವಾಟ್ ಮ್ಯಾಟರ್ಸ್ ಇಸ್ ಆ ಮೂಮೆಂಟ್ ಅಲ್ಲಿ ಆ ಬಾಲ್ ಕರೆಕ್ಟ್ ಆಗಿ ಆಡ್ಬೇಕು. ಬೌಲರ್ ಆಗ್ಲಿ ಬ್ಯಾಟ್ಸ್ಮನ್ಸ್ ಆಗ್ಲಿ, ಅವ್ರು ಏನಿದೆ ಪ್ಲಾನ್ಸ್ ಎಕ್ಸಿಕ್ಯೂಟ್ ಮಾಡ್ಬೇಕು. ಹಿಸ್ಟ್ರಿ ಪಾಸ್ಟ್ ಗೆದ್ದಿಲ್ವ ಅವೆಲ್ಲ ಅದೆಲ್ಲ ಕ್ವಶನ್ ಬರಲ್ಲ. ಒನ್ಸ್ ಟೈಮ್ ಶುರು ಆದ್ರೆ 7:30 to next 3 hours who will keep their head on their shoulders, ತಲೆ ಬಗ್ಸಿ ಯಾರು ಕರೆಕ್ಟ್ ಆಗಿ ಪ್ಲಾನ್ಸ್ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂಡರ್ ಪ್ರೆಷರ್, ಅವ್ರಿಗೆ ಹೇಳ್ತಾರೆ. ಹಿಸ್ಟ್ರಿ ಎಲ್ಲ ಕ್ರಿಕೆಟ್ ಅಲ್ಲಿ ಡಸಂಟ್ ಮ್ಯಾಟರ್ ಸರ್. ಆದ್ರೂ ಈ ಬಿಗ್ ಮ್ಯಾಚ್ ಅಲ್ವಾ ಸರ್, ಒಂದು ಅನುಭವ ಅಂತ ಇದ್ರೆ ಆರಾಮಾಗಿ ಹ್ಯಾಂಡಲ್ ಮಾಡ್ಬಿಡ್ತಾರೆ ಪ್ಲೇಯರ್ಗಳು. ಆದ್ರೆ ಇಲ್ಲಿ ಬಿಗ್ ಮ್ಯಾಚ್ ಆಗಿರೋದ್ರಿಂದ ಪ್ರೆಷರ್ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭನಾ ಅಂತ ಪಂಜಾಬ್ನವ್ರಿಗೆ? ಇವಾಗ ನೀವು ನೋಡಿದ್ರೆ, ಇವಾಗ ಯಾವ ಇಂಡಿಯಾ ಅಲ್ಲಿ ಯಾವ ಪ್ಲೇಯರ್ಸ್ ಇನ್ಎಕ್ಸ್ಪೀರಿಯನ್ಸ್ ಅಂತ ಯಾರು ಇಲ್ಲ. ಬಿಕಾಸ್ ಹೋಲ್ ಇಯರ್ ಕ್ರಿಕೆಟ್ ಆಡ್ತಾರೆ. ದೇ ಪ್ಲೇ ಅಟ್ ದ ವೆರಿ ಹೈಯೆಸ್ಟ್ ಲೆವೆಲ್. ಕ್ವಾಲಿಟಿ ಆಫ್ ಕ್ರಿಕೆಟ್ ಇಸ್ ಅಮೇಸಿಂಗ್ ನಮ್ಮ ಕಂಟ್ರಿಯಲ್ಲಿ. ಸೊ ಡೆಫಿನೆಟ್ಲಿ ಒಂದ್ ಎಡ್ಜ್ ಇರುತ್ತೆ. ಬಿಕಾಸ್ ಯು ಪ್ಲೇಡ್ ಇನ್ ಫೈನಲ್ಸ್ ಹೋಗಿರ್ತೀರಾ, ಗೆದ್ದಿರ್ತೀರಾ, ಹೆಂಗ್ ಗೆಲ್ಬೇಕು ಅಂತ ಗೊತ್ತಿರುತ್ತೆ. ಬಟ್ ಹೇಳದ್ನಲ್ಲ ಸರ್, ಕ್ರಿಕೆಟ್ ಇಸ್ ಪ್ಲೇಡ್ ಇನ್ ದಟ್ ಮೂಮೆಂಟ್ ಅಂಡ್ ದಟ್ ಬಾಲ್. ಹಿಸ್ಟ್ರಿ ಎಲ್ಲ ಏನ್ ಡಿಫರೆನ್ಸ್ ಮಾಡಲ್ಲ. ಕಾರ್ತಿಕ್, ಈಗ ಪಂಜಾಬ್ ಹೋಲಿಸ್ಕೊಂಡ್ರೆ ಮುಂಬೈ ಇಂಡಿಯನ್ಸ್ ಟೀಮ್ ಸಖತ್ತಾಗಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಆನ್ ಪೇಪರ್. ಆದ್ರೆ ಮುಂಬೈ ಇಂಡಿಯನ್ಸ್ ಬ್ಯಾಟ್ಸ್ಮನ್ ಗಳನ್ನ ಕಟ್ಟ ಹಾಕಬಲ್ಲಂತ ಬೌಲರ್ಗಳು ಪಂಜಾಬ್ ನಲ್ಲಿ ಇದಾರ ಅಂತ? ಆ ಸಾಮರ್ಥ್ಯ ಯಾವ ಬೌಲರ್ ಇದೆ ಪಂಜಾಬ್ ನಲ್ಲಿ? ಪಂಜಾಬ್ ಅಲ್ಲಿ ಹರ್ಷದೀಪ್ ಸಿಂಗ್ ಇದೆ ಸರ್. ಅವ್ರು ತುಂಬಾ ಒಳ್ಳೆ ಬೌಲರ್ ಆಗಿದ್ದಾರೆ. ಹರ್ಷದೀಪ್ ಸಿಂಗ್ ತುಂಬಾ ಚೆನ್ನಾಗಿ ಆಡ್ತಾರೆ ಸರ್. ಹರ್ಷದೀಪ್ ಸಿಂಗ್ ಒಬ್ರೇನ ಹಾಗಾದ್ರೆ? ಅಂದ್ರೆ ಮೇನ್ ಅವ್ರೊಬ್ರೆ, ಯಾಕಂದ್ರೆ ಚಾಹಲ್ ಕೂಡ ಇಲ್ಲ. ಹೌದು ಸರ್, ಚಾಹಲ್ ಇಂಜುರಿ ಆಗಿರೋದ್ರಿಂದ ಮೇನ್ ಅವರೊಬ್ರು ತುಂಬಾ ಚೆನ್ನಾಗಿ ಆಗ್ತಾರೆ. ಡೆತ್ ಅಲ್ಲೂ ಚೆನ್ನಾಗಿ ಆಗ್ತಾರೆ, ನ್ಯೂ ಬಾಲ್ ಅಲ್ಲೂ ಚೆನ್ನಾಗಿ ಆಗ್ತಾರೆ. ಸೊ ಹರ್ಷದೀಪ್ ಸಿಂಗ್ ಒಬ್ರು ಸರ್. ಚಲುವರಾಜು ಸರ್, ವೈಶಾಖ್ ವಿಜಯ್ ಕುಮಾರ್ ಕರ್ನಾಟಕದ ಹುಡುಗ ಇವತ್ತು ಮೋಸ್ಟ್ಲಿ ಇವ್ರಿಗೆ ಆಡೋಕೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಏನ್ ನಿರೀಕ್ಷೆ ಇದೆ ಅನ್ಸುತ್ತೆ? ಏನ್ ಮಾಡ್ಬೋದು? ಇಲ್ಲ
ಇಲ್ಲ 100% ಅವ್ರ ಪ್ಲಾನ್ಸ್ ಅಲ್ಲಿ ಇರ್ತಾರೆ. ವೈಶಾಖ್ ಅವ್ರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಅವ್ರ ಯಾರ್ಕರ್ಸ್ ಎಲ್ಲ ತುಂಬಾ ಕನ್ಸಿಸ್ಟೆಂಟ್ ಆಗ್ಬಿಟ್ಟಿದೆ ಲಾಸ್ಟ್ ಇಯರ್ಸ್ ಗಿಂತ. ಅಂಡ್ ಸರ್ ಇವ್ರ ಜೊತೆನೂ ಬೌಲರ್ಸ್ ಇದಾರೆ, ಹರ್ಪ್ರೀತ್ ಬರಾರ್ ಆಗ್ಲಿ, ಹರ್ಷದೀಪ್, ಅವ್ನ ಕೈಲಿ ಜೇಮಿಸನ್ ಅಂತ ನ್ಯೂಜಿಲೆಂಡ್ ಫಾಸ್ಟ್ ಬೌಲರ್ ತುಂಬಾ ಉದ್ದಕ್ಕಿದ್ದಾನೆ. ಈ ಉದ್ದಕ್ಕಿದ್ರೆ ಒಂದ್ ಸ್ವಲ್ಪ ಈ ವಿಕೆಟ್ಸ್ ಎಲ್ಲ ಹೆಲ್ಪ್ ಆಗುತ್ತೆ ಸರ್. ಎರಡು ಟೀಮ್ ಅಲ್ಲಿ ಬ್ಯಾಲೆನ್ಸ್ ಅಮೇಸಿಂಗ್ ಆಗಿದೆ. ಸ್ಪಿನ್ನರ್ಸ್, ಫಾಸ್ಟ್ ಬೌಲರ್ಸ್, ಅವ್ನ್ ಬೋಲ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ಓಕೆ, ಗಾಟ್ ಅಮೇಸಿಂಗ್ ಡೆಪ್ತ್. ಬೋತ್ ದ ಟೀಮ್ಸ್ ಹ್ಯಾವ್ ಡೆಪ್ತ್, ಸಖತ್ ಡೆಪ್ತ್ ಇದೆ. ನನ್ನ ಪ್ರಕಾರ ಇವತ್ತು ಅಂಡರ್ ಪ್ರೆಷರ್ ಹೂ ವಿಲ್ ಹ್ಯಾಂಡಲ್ ದ ನರ್ವ್ಸ್, ಅಷ್ಟೇ ಸಿಂಪಲ್. ದೇ ಹ್ಯಾವ್ ಟು ಸ್ಟಾರ್ಟ್ ವೆಲ್, ಆಮೇಲೆ ದೇ ಹ್ಯಾವ್ ಟು ಫಿನಿಶ್ ವೆಲ್. ಸೊ ಎರಡು ಕಡೆನೂ ಚೆನ್ನಾಗಿದೆ. ಯಾರು ಗೆಲ್ಬಹುದು ಸರ್ ನಿಮ್ ಪ್ರಕಾರ ಚೆಲುವರಾಜ್ ಸರ್? ಸರ್ ನಾನು ಡೆಫಿನೆಟ್ ಐ ಆಮ್ ನಾಟ್ ಎ ಪ್ರೆಡಿಕ್ಟರ್, ಬಟ್ ಐ ವಾಂಟ್ ಟು ಗೋ ವಿತ್ ಅಂಡರ್ ಡಾಗ್ ಸರ್. ಐ ವಾಂಟ್ ಟು ಗೋ ವಿತ್ ಪಂಜಾಬ್ ಬಿಕಾಸ್ ಐ ಲೈಕ್ ಒಂದ್ ಸ್ವಲ್ಪ ಅಂಡರ್ ಡಾಗ್ಸ್ ಎಲ್ಲ ಗೆದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಕ್ಕೆ. ಬಟ್ ರೋಹಿತ್ ಶರ್ಮಾ ಅವ್ರು ಏನ್ ಮಾಡ್ತಾರೆ ನೋಡ್ಬೋದು. ಓಕೆ, ರೋಹಿತ್ ಶರ್ಮಾ ಕೂಡ ಈ ಬಾರಿ ಸಖತ್ತಾಗಿ ಆಡ್ತಿದ್ದಾರೆ ಸರ್. ಅವ್ರನ್ನ ಕಟ್ಟಿ ಹಾಕೋದು ಸುಲಭನಾ ಅಂತ? ಟಾಪ್ ಕ್ಲಾಸ್, 100% ಸರ್, ಟಾಪ್ ಕ್ಲಾಸ್ ಕ್ರಿಕೆಟರ್ ಎರಡು ಕಡೆಯಿಂದ. ಬಟ್ ಐ ಹ್ಯಾವ್ ಅ ಗಟ್ ಫೀಲಿಂಗ್, ನನ್ಗೆ ಗೊತ್ತಿಲ್ಲ, ನನ್ಗೆ ಇವತ್ತು ನನ್ ಫೀಲಿಂಗ್ ಬರ್ತಾ ಇರೋದು ಪಂಜಾಬ್ ಡೆಫಿನೆಟ್ಲಿ ಚೆನ್ನಾಗಿ ಆಡ್ತಾರೆ ಇವತ್ತು. ಬಿಕಾಸ್ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಅವ್ರ ಸಿಕ್ಕಾಪಟ್ಟೆ ಈಗ ಹರ್ಟ್ ಆಗಿರುತ್ತೆ ಲಾಸ್ಟ್ ಮ್ಯಾಚ್ ಪರ್ಫಾರ್ಮೆನ್ಸ್ ಇಂದ. ನಿಜ. ಮುಂಬೈ ಒಂದು ಅದ ಹ್ಯಾಂಡ್ ಚೆನ್ನಾಗಿ ಮಾಡಿ ಗೆದ್ರು ಡೆಫಿನೆಟ್ಲಿ. ಬಟ್ ಡೇಂಜರಸ್ ಯಾವಾಗ್ಲೂ ಯಾರು ಇರ್ತಾರೆ ಅಂದ್ರೆ ಈ ತರ ಡೆಫಿನೆಟ್ಲಿ ಆಟಿಟ್ಯೂಡ್ ಇದೆ ಸರ್. ದಟ್ಸ್ ವೈ ದೇ ಆರ್ ನಂಬರ್ 1 ಲೀಗ್ ಅಲ್ಲಿ. ಆಮೇಲೆ ಡೆಫಿನೆಟ್ ಅಮೇಸಿಂಗ್ ಆಟಿಟ್ಯೂಡ್ ಇದೆ, ಟ್ಯಾಲೆಂಟ್ ಸಕ್ಕದಾಗಿದೆ. ಡೆಫಿನೆಟ್ಲಿ ರಿಕಿ ಪಾಂಟಿಂಗ್ 100% ಇವತ್ತು ಹಿ ವುಡ್ ಹವ್ ಬಾಟ್ ಫ್ರೆಶ್ ಐಡಿಯಾಸ್, ಎಲ್ಲರಿಗೂ ಮೋಟಿವೇಟ್ ಮಾಡಿರ್ತಾರೆ. ಬಟ್ ನನ್ಗನ್ಸಂಗೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿಲ್ವಲ್ಲ ಸರ್, ಈಗೋ ಹರ್ಟ್ ಆಗಿರುತ್ತೆ. ಸೊ ಐ ಥಿಂಕ್ ಇವತ್ತು ದಿಲ್ ಕಮ್ ಔಟ್ ಬ್ಲೇಸಿಂಗ್. ಅದೇ ಶ್ರೇಯಸ್ ಅಯ್ಯರ್ ಹೇಳ್ತಾ ಇದ್ರು ಮ್ಯಾಚ್ ಸೋತ ನಂತರ, ಈಗ ಬ್ಯಾಟಲ್ ಮಾತ್ರ ನಾವು ಸೋತಿರೋದು, ವಾರ್ ಇನ್ನೂ ಬಾಕಿ ಇದೆ, ಗೆಲ್ತೀವಿ ಅಂತ. 100% ಇಲ್ಲ, ಕ್ಯಾಪ್ಟನ್ ಆಗಿ ಅವರು ಮೋಟಿವೇಟ್ ಮಾಡಿರ್ಬೇಕು ಡೆಫಿನೆಟ್ಲಿ. ಕ್ಯಾಪ್ಟನ್ ಆಗಿ ಆ ಮ್ಯಾಚ್ ಎಲ್ಲ ಆದ್ಮೇಲೆ ಮೋಟಿವೇಟ್ ಮಾಡಿರ್ತಾರೆ, ಹೋಗಿರ್ತಾರೆ, ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಎಲ್ಲಾರ್ಗು ಪ್ಲೇಯರ್ಸ್ಗೆಲ್ಲ ರೆಡಿ ಮಾಡಿರ್ತಾರೆ. ಡೆಫಿನೆಟ್ಲಿ ಹ್ಯಾವ್ ಅ ಗುಡ್ ಫೀಲಿಂಗ್ ಸರ್ ಇದೆ, ಚೆನ್ನಾಗಿರುತ್ತೆ ಇವತ್ತು. ಐ ಥಿಂಕ್ ಕ್ಯಾಪ್ಟನ್ಸ್ ನಾಕ್ ಫ್ರಮ್ ಶ್ರೇಯಸ್ ಅಯ್ಯರ್. ಎಸ್ ಸರ್, ಹಾಗೆ ಇರಿ ಸಂಪರ್ಕದಲ್ಲಿ. ಕಾರ್ತಿಕ್, ನಿಮ್ ಪ್ರಕಾರ ಯಾರು ಗೆಲ್ಬಹುದು ಇವತ್ತು? ನನ್ನ ಪ್ರಕಾರ ಮುಂಬೈ ಗೆಲ್ಬಹುದು ಸರ್. ಯಾಕೆಂದ್ರೆ ರೋಹಿತ್ ಶರ್ಮಾ ಅವರಾಗಿರ್ಬೋದು, ಬೇರ್ಸ್ಟೋ ಅವರಾಗಿರ್ಬೋದು, ಸೂರ್ಯಕುಮಾರ್ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅವರಾಗಿರ್ಬೋದು, ತುಂಬಾ ಒಳ್ಳೆ ಫಾರ್ಮ್ ಇದ್ದಾರೆ ಎಲ್ಲರೂ. ಅಹಮದಾಬಾದ್ ಫ್ಲಾಟ್ ವಿಕೆಟ್ ಆಗಿರೋದ್ರಿಂದ ಮುಂಬೈ ಗೆಲ್ಬಹುದು ಸರ್. ಅಂದ್ರೆ ಪಂಜಾಬ್ ಈಗ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇದ್ರು ಕೂಡ ಸಖತ್ ಜೋಶ್ ನಲ್ಲಿದ್ದಾರೆ, ಮತ್ತೆ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಜಾಸ್ತಿ ಇದೆ. ಜೊತೆಗೆ ಈ ಸೀಸನ್ ಅಲ್ಲಿ ನೋಡಿದ್ರೆ ಆಡಿರೋ 2 ಮ್ಯಾಚ್ಗಳಲ್ಲೂ ಕೂಡ ಪಂಜಾಬ್ ಗೆದ್ದಿರೋದು ಮುಂಬೈ ಮೇಲೆ. ಹೌದೌದು ಸರ್. ಆದ್ರೆ ನಾವು ತುಂಬಾ ವರ್ಷದಿಂದ ನೋಡ್ಕೊಂಡ್ ಬಂದಿರಂಗೆ ಮುಂಬೈ ಪ್ಲೇ ಆಫ್ಸ್ ಅಲ್ಲಿ ತುಂಬಾ ಚೆನ್ನಾಗ್ ಆಡ್ತಾರೆ. ಅವ್ರು ಸೋಲ್ಸೋದ್ ತುಂಬಾ ಕಷ್ಟ ಸರ್ ಪ್ಲೇ ಆಫ್ಸ್ ಅಲ್ಲಿ. ಅದರಿಂದ ಮುಂಬೈ ಗೆಲ್ಬಹುದು ಅಂತ ಅನ್ಸುತ್ತೆ ಸರ್. ಓಕೆ, ಚೆಲುವರಾಜು ಸರ್, ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ ನಿಮಗೆ. ಈ ಸೀಸನ್ ಅಲ್ಲಿ ಪಂಜಾಬ್ ಮತ್ತು ಮುಂಬೈ 2 ಬಾರಿ ಮುಖಾಮುಖಿ ಆದ್ರೂ ಕೂಡ ಅಲ್ಲಿ ಪಂಜಾಬ್ದೇ ಮೇಲುಗೈ ಇದೆ. ಸರ್ ನಾನು ಹೇಳ್ದಂಗೆ ಲೀಗ್ ಮುಗೀತು. ದಿಸ್ ಇಸ್ ಅ ಡೂ ಆರ್ ಡೈ ಸಿಚುವೇಶನ್ ಫಾರ್ ಬೋತ್ ದ ಟೀಮ್ಸ್. ಓಕೆ, ಸೊ ನಾನು ಹೇಳಿದ್ನಲ್ಲ, T20 ಅಲ್ಲಿ ರಿದಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ತರ ಟೂರ್ನಮೆಂಟ್ಸ್ ಅಲ್ಲಿ. ಓಕೆ, ಡೆಫಿನೆಟ್ಲಿ ಆ ಟೀಮ್ಗೆ ರಿದಮ್ ಇದ್ರೆ ಗೆದ್ಕೊಂಡು ಹೋಗ್ತಾ ಇರ್ತಾರೆ, ಸೋತ್ಕೊಂಡು ಹೋಗ್ತಿರ್ತಾರೆ. ಆ ತರ ಫಾರ್ಮ್ಯಾಟ್ ಇದು. ಸೊ 2 ಟಾಪ್ ಟೀಮ್ಸ್, ನೀವೇನು ಹೇಳಕ್ಕಾಗಲ್ಲ, ಗೆಸ್ ಮಾಡಕ್ಕಾಗಲ್ಲ. ದೇ ವಿಲ್ ಡೆಫಿನೆಟ್ಲಿ ಕಮ್ ಔಟ್. ನಾನು ಹೇಳ್ತಾ, ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿಲ್ಲ. ಸೊ ಅಲ್ಲಿಂದ ನಾನು ಇವ್ರ ಆಟಿಟ್ಯೂಡ್ ಆಗ್ಲಿ, ಡೆಫಿನೆಟ್ಲಿ ಇವತ್ತು ಒಂದು ಕ್ವೆಶನ್ ಮಾರ್ಕ್ ಇದೆ ಪಂಜಾಬ್ ಮೇಲೆ. ಡೆಫಿನೆಟ್ಲಿ ಹರ್ಟ್ ಆಗಿರುತ್ತೆ ಅವ್ರಿಗೆ. ದೇ ವಿಲ್ ಕಮ್ ಔಟ್ ಬ್ಲೇಸಿಂಗ್ ಟುಡೇ. ನನ್ಗೆ ಅದು ಕಾನ್ಫಿಡೆನ್ಸ್ ಇದೆ. ಸರ್, ಚೆಲುವರಾಜು ಸರ್, ಕನ್ನಡಿಗರಿಗೊಂದು ಸ್ವಾರ್ಥ ಇದೆ. ಈಗ ನಮ್ಮ RCB ಹೋಗಿ ಫೈನಲ್ಗೆ ಕೂತ್ಕೊಂಡ್ಬಿಟ್ಟಿದೆ. ಸೊ ಈ 2 ಟೀಮ್ಗಳಲ್ಲಿ ಯಾರು ಫೈನಲ್ಗೆ ಬಂದ್ರೆ RCBಗೆ ಒಳ್ಳೇದು ಅಂತ ಒಂದು ಚರ್ಚೆ ನಡೀತಾ ಇದೆ. ನಿಮ್ಗೇನ್ ಅನ್ಸುತ್ತೆ ಸರ್? ಯಾರು ಬಂದು ಕ್ರಿಕೆಟ್ ಚೆನ್ನಾಗಿ ಆಡ್ಲೇಬೇಕು. ಯಾವ್ದು ಈಸಿ ಟೀಮ್ಸ್ ಯಾವ್ದು ಇಲ್ಲ ಸರ್ ಇಲ್ಲಿ. 2 ಚೆನ್ನಾಗಿದೆ, ಡೆಪ್ತ್ ಇದೆ, ಕ್ವಾಲಿಟಿ ಪ್ಲೇಯರ್ಸ್, ಕ್ವಾಲಿಟಿ ಟೀಮ್, ಕ್ವಾಲಿಟಿ ಕ್ರಿಕೆಟ್ ಆಡ್ತಾರೆ ಎಲ್ಲಾರು. ಸೊ ಇವ್ರು ಬಂದ್ರೆ ಈಸಿ, ಅವ್ರು ಬಂದ್ರೆ ಈಸಿ, ಆ ತರ ಏನ್ ಡಿಫ್ರೆನ್ಸ್ ಇಲ್ಲ. ಆ ನೈಟ್ ಅಲ್ಲಿ ಯಾವಾಗ ಫೈನಲ್ ಶುರು ಆಗುತ್ತೆ ಅವಾಗ ತಲೆ ಬಗ್ಗೆ ಆಡ್ಬೇಕು ಕರೆಕ್ಟ್ ಆಗಿ. ಸರ್, ಕೇಳ್ತೀರಾ ಏನಾದ್ರು? ಏನಿಲ್ಲ, ಅವ್ರು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು. ಯಾಕಂದರೆ ಹರ್ಟ್ ಆಗಿರುತ್ತೆ, ಈಗೋ ಹರ್ಟ್ ಆಗಿದ್ದನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಅದನ್ನು ಮೋಟಿವೇಟ್ ಮಾಡಿಬಿಟ್ರೆ ಆ ಈಗೋ ಹರ್ಟ್ ಆಗಿದ್ದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ರಿಕಿ ಪಾಂಟಿಂಗು ಶ್ರೇಯಸ್ ಸರ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದೇ ಅಡ್ವಾಂಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಯಾವಾಗಲೂ ಅಂಡರ್ ಡಾಗ್
ಬೆಟರ್ ಪೊಸಿಷನ್ ಇರುತ್ತೆ. ಮುಂಬೈಗಿರೋ ಭಾರನೇ ಅದನ್ನ ಹೊತ್ಕೊಂಡು ಹೋಗಿ ಸಾಗಬೇಕು ಅವರು. ಅಂಡರ್ ಡಾಗ್ ಇರೋ ಪಂಜಾಬ್ಗೆ ಬೆಟರ್ ಆಪ್ಷನ್, ಮತ್ತು ಆ ಸ್ಟೇಡಿಯಮಲ್ಲಿ ಅವ್ರು ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಮೇಲೆ ಆ ಪಿಚ್ ಅವ್ರಿಗೆ ಅಡ್ವಾಂಟೇಜ್ ಇದೆ. ಮುಂಬೈಗಿಂತ ಪಂಜಾಬ್ಗೆ ಹೆಚ್ಚಿಗೆ ಅಹಮದಾಬಾದ್ ಪಿಚ್ ಹೆಚ್ಚಿಗೆ ಅಡ್ವಾಂಟೇಜ್ ಪಂಜಾಬ್ ಬ್ಯಾಟ್ಸ್ಮನ್ಸ್ ಇದೆ ಅಂತ ನನಗನ್ಸುತ್ತೆ. ಓಕೆ ಸರ್, ಚಲುವರಾಜು ಸರ್, ಈ ಪಿಚ್ ಬಗ್ಗೆ ಮಾತಾಡ್ಬೇಕು ಸರ್. ಹೆಂಗ್ ಅನ್ಸುತ್ತೆ ಅಹಮದಾಬಾದ್ ಗ್ರೌಂಡ್? ಅದು 1,00,000 ಜನ ಕೂತ್ಕೊಂಡು ನೋಡಬಹುದಾದಂತ ಒಂದು ಬಿಗ್ ಗ್ರೌಂಡ್, ಅದು ಬಿಗ್ ಸ್ಟೇಡಿಯಂ ಅದು. IPL generally it's batting friendly wickets and business end of the tournament in the semi-finals ತರ. ಸೊ ಚೆನ್ನಾಗಿರೋ ಡೆಫಿನೆಟ್ಲಿ they'll give a very good wicket, ಬಟ್ ಅದನ್ನ ಚೆನ್ನಾಗಿ ಆಡ್ಬೇಕು. ಬಟ್ ವಿಕೆಟ್ ಅಂತೂ ಬ್ಯಾಟಿಂಗ್ ಸೈಡ್ ಅಲ್ಲಿ ಅಂತ ಸಖತ್ತಾಗಿರುತ್ತೆ. ಬೌಲರ್ಸ್ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಪ್ಲಾನ್ಸ್ ಇವತ್ತು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಕ್ಕೆ. ಯಾಕಂದ್ರೆ ನೀವು ಲಾಸ್ಟ್ ಮ್ಯಾಚ್ ನೋಡಿ, ಆಕ್ಚುಲಿ ಕ್ವಾಲಿಟಿ ಕ್ರಿಕೆಟ್ ಆಡಿದ್ರು ಸರ್. GT ಮತ್ತೆ MI ಇಬ್ರು ತುಂಬಾ ಚೆನ್ನಾಗಿ ಆಡೋದು. ಅವ್ರು ಯಾರ್ಕರ್ಸ್ ಆಗ್ತಾ ಇದ್ರು, ಬಟ್ ಇವ್ರು ಯಾರ್ಕರ್ಸ್ 6 ಹೊಡಿತಾ ಇದ್ರು. ಅಂದ್ರೆ ಕ್ವಾಲಿಟಿ ಆಫ್ ಕ್ರಿಕೆಟ್ ನೋಡಿ. ಸೊ ಬ್ಯಾಟಿಂಗ್ ವಿಕೆಟ್ಸ್ ಅಂತೂ ಸಖತ್ತಾಗಿದೆ ಅದು. ಬಟ್ ನೋಡ್ಬೇಕು ಇವತ್ತು ಹೆಂಗ್ ಆಡ್ತಾರೆ ಬ್ಯಾಟಿಂಗ್, ಹೆಂಗ್ ಬೌಲಿಂಗ್ ಮಾಡ್ತಾರೆ. ಓಕೆ ಓಕೆ ಕಾರ್ತಿಕ್, ಒಂದ್ ಕಡೆ ಎರಡು ಟೀಮ್ಗಳು ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದಾವೆ. RCBಗೆ ಚಾಲೆಂಜ್ ಮಾಡಬಲ್ಲಂತ ಟೀಮ್ ಯಾವ್ದಿದೆ ಇದರಲ್ಲಿ? ಮುಂಬೈ ಬಂದ್ರೆ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಲೀಗ್ ಸ್ಟೇಜ್ ಅಲ್ಲಿ ಮುಂಬೈನ ಬೀಟ್ ಮಾಡಿದ್ದಾರೆ RCB ಅವರು. ಓಕೆ ಓಕೆ, ಸಂಪರ್ಕ ಕಡಿತಗೊಂಡಿದೆ. ಥ್ಯಾಂಕ್ ಯು ಇಬ್ರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ.